ನಾನು ರಾಜಮಾನ್ ಸಿಂಗ್. ಕಳೆದ ಜನ್ಮದ ಕಥೆ ಹೇಳಿ ಆಭರಣ ಬಚ್ಚಿಟ್ಟ ಸ್ಥಳ ಹೇಳಿದ ಬಾಲಕ. ಹೋದ ಜನ್ಮದಲ್ಲಿ ಏನಾಗಿದ್ದೆ ಅನ್ನೋದು ತಿಳಿದುಕೊಳ್ಳಲು ಹಲವರು ಆಸಕ್ತಿ ತೋರ್ತಾರೆ. ಕೆಲ ವರ್ಷಗಳ ಹಿಂದೆ ಇದೇ ಪರಿಕಲ್ಪನೆಯಲ್ಲಿ ಟಿವಿ ಕಾರ್ಯಕ್ರಮಗಳು ಪ್ರಸಾರವಾಗಿತ್ತು. ಇದೀಗ ಬಾಲಕನೊಬ್ಬ ತಾನು ಕಳೆದ ಜನ್ಮದಲ್ಲಿ ರಜಪೂತ್ ರಾಜಮಾನ್ ಸಿಂಗ್ ಆಗಿದ್ದೆ ಎಂದು ಹೇಳಿದ್ದಾನೆ. ರಾಜಸ್ಥಾನದ ಟೋಂಕ್ ಜಿಲ್ಲೆಯ ಜಕ್ಮಾಬಾದ್ ಗ್ರಾಮದ 5ನೇ ತರಗತಿ ಬಾಲಕ ಕನ್ಹಾರಾಮ್ ಬೈರ್ವಾ ಇದೀಗ ರಾಜಮಾನ್ ಸಿಂಗ್ ಕುರಿತು ಇತಿಹಾಸ ಹೇಳ್ತಿದ್ದಾನೆ. ಕೋಟೆ ಕಟ್ಟಿದ್ದೇನೆ, ಹಳದಿ ಘಾಟ್ ಯುದ್ಧದಲ್ಲಿ ಸೋತಿದ್ದೇನೆ, ಅಮೇರ್ ಕೋಟೆಯಲ್ಲಿ ನಿಧಿ ಬಚ್ಚಿಟ್ಟಿದ್ದೇನೆ ಎಂದು ಹಿಂದಿನ ಜನ್ಮದ ಹಲವು ಕಥೆ ಹೇಳಿದ್ದಾನೆ. ಇದೀಗ ಈ ಬಾಲಕನ ಮಾತನಾಡಿಸಲು ಭಾರಿ ಜನರು ಆಗಮಿಸ್ತಾ ಇದ್ದಾರೆ. ಕನ್ಹಾರಾಮ್ ಬಾಲಕ ಭೈರ್ವಾ ಕುಟುಂಬದಲ್ಲಿ ಜನಿಸಿದ್ದಾನೆ. ಆದರೆ ಬಾಲಕ ತಾನು ಭೈರ್ವ ಅಲ್ಲ, ರಜಪೂತ್ ಎಂದು ತಾಯಿಗೆ ಪದೇ ಪದೇ ಹೇಳ್ತಿದ್ದ ಎಂದು ತಾಯಿ ಗ್ಯಾರ್ಸಿ ದೇವಿ ಹೇಳಿದ್ದಾರೆ. ಮನೆಯಲ್ಲಿ ಮಾಡಿದ ಅಡುಗೆ ಮುಟ್ಟುತ್ತಿಲ್ಲ, ತಾನು ರಜಪೂತ ರಾಜ ಎಂದು ಹೇಳುತ್ತಲೇ ಶೀಲಾದೇವಿ ದೇವಸ್ಥಾನವನ್ನ ಹಿಂದಿನ ಜನ್ಮದಲ್ಲಿ ಕಟ್ಟಿಸಿದ್ದೇನೆ. ಶೀಲಾದೇವಿ ಮೂರ್ತಿಯನ್ನ ಪಶ್ಚಿಮ ಬಂಗಾಳದಿಂದ ತರಲಾಗಿತ್ತು. ಈ ದೇವಸ್ಥಾನದ ಹಲವು ಭಾಗದಲ್ಲಿ ನಿಧಿಗಳನ್ನ ಬಚ್ಚಿಡಲಾಗಿದೆ ಎಂದಿದ್ದಾನೆ. ಅಮೇರ್ ಕೋಟೆಯಲ್ಲಿ ನಿಧಿ. ಅಮೇರ್ ಕೋಟೆಯಲ್ಲಿ ರಾಜ್ಯ ಭಾರ ಮಾಡುತ್ತಿದ್ದ ರಾಜ ಮಾನ್ಸಿಂಗ್ ಹಲವು ನಿಧಿಗಳನ್ನ ಬಚ್ಚಿಡಲಾಗಿದೆ. ಸತತ ದಾಳಿ, ಯುದ್ಧಗಳ ಕಾರಣ ರಾಜ್ಯಭಾರ, ಸೇನೆ ನಿರ್ವಹಣೆಗೆ ಚಿನ್ನಾಭರಣಗಳ ನಿಧಿಯನ್ನ ಕೋಟೆಯಲ್ಲಿ ಇಡಲಾಗಿದೆ. ಮಹಾರಾಣ ಪ್ರತಾಪ್ ಜೊತೆಗಿನ ಹಳದಿ ಘಾಟ್ ಯುದ್ಧದಲ್ಲಿ ತಾನು ಸೋತೆ ಎಂದು ಬಾಲಕ ಹೇಳ್ತಿದ್ದಾನೆ. ಬಾಲಕನ ಮಾಹಿತಿ ಹೊರಬೀಳ್ತಿದ್ದಂತೆ ಹಲವರು ಈತನ ಮಾತನಾಡಿಸಲು ತೆರಳಿದ್ದಾರೆ. ರಾಜಮಾನ್ ಸಿಂಗ್ ಕುರಿತು ಬಾಲಕನ ಬಳಿ ಹಲವು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀಡಲು ಈತ ವಿಫಲನಾಗುತ್ತಿದ್ದಾನೆ. ಒಮ್ಮೊಮ್ಮೆ ತನ್ನ ಸೈನ್ಯದಲ್ಲಿರುವ ಸೇನಾಧಿಪತಿಗಳ ತನ್ನ ನೆಚ್ಚಿನ ವ್ಯಕ್ತಿಗಳು ಎಂದು ಹೇಳ್ತಾನೆ. ಮತ್ತೆ ಕೇಳಿದ್ರೆ ವಿರಾಟ್ ಕೊಹ್ಲಿ ತನ್ನ ನೆಚ್ಚಿನ ವ್ಯಕ್ತಿ ಎಂದು ಹೇಳ್ತಿದ್ದಾನೆ. ಸ್ಥಳೀಯರು ಹಾಗೂ ಕುಟುಂಬ ಈತ ದೈವಿಕ ಶಕ್ತಿಯ ಮಗ ಎಂದು ಬಣ್ಣಿಸಿದ್ದಾರೆ. ಇದೇ ವೇಳೆ ಹಲವರು ಈತ ರಾಜಮಾನ್ ಸಿಂಗ್ ಇತಿಹಾಸವನ್ನು ಸ್ವಲ್ಪ ಓದಿಕೊಂಡಿದ್ದಾನೆ, ತನ್ನ ಸುತ್ತಮುತ್ತಲಿನ ಇತಿಹಾಸ ಈತನಿಗೆ ಪ್ರೇರಣೆ ನೀಡಿದೆ, ಆದ್ರೆ ಅದೇ ಭ್ರಮೆಯಲ್ಲಿ ತಾನು ರಾಜಮಾನ್ ಸಿಂಗ್ ಎಂದು ಕತೆ ಹೇಳ್ತಿದ್ದಾನೆ ಎಂದು ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.